मुकुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की। ಜೈನ ಪರಂಪರೆ ಒಂದು ಅದ್ಭುತವಾದ ಪರಂಪರೆ. ಇದರಲ್ಲಿ ಅಂಥ ಅದ್ಭುತವಾಗಿರತಕ್ಕಂತಹ ವಿಷಯ ಏನಿದೆ ಅಂತಂದರೆ, ಆತ್ಮ ಕಲ್ಯಾಣಕ್ಕಾಗಿ ನಿಜವಾದ ತತ್ವಗಳು, ಸಿದ್ಧಾಂತಗಳು, ವಿಷಯಗಳು ಎಲ್ಲವೂ ಕೂಡ ಮಾತ್ರ ಇಲ್ಲೇ ಇರೋದೇ ವಿನಃ ಅನ್ಯತ್ರ ಅವುಗಳನ್ನು ಕಾಣಲಿಕ್ಕೆ ಶಕ್ಯವಿಲ್ಲ. ಅದಕ್ಕಾಗಿ ಜೈನ ಎನ್ನಿಸಿಕೊಂಡಿರ್ತಕ್ಕಂತಹ ಜೈನ ಸಮಾಜಕ್ಕೆ ಈ ಒಂದು ಮಾರ್ಗದಲ್ಲಿ ಜಾಗೃತಿ ಅನ್ನುವಂಥದ್ದು ಅತಿ ಅವಶ್ಯಕ. ಯಾವ ವಿಷಯವನ್ನು ಕಂಡು, ಯಾವ ವಿಷಯವನ್ನು ಕುರಿತು ನಾವು ಜಾಗೃತರಾಗಬೇಕು ಅಂತಂದರೆ, ನಾವು ನಮ್ಮ ಆತ್ಮ ಕಲ್ಯಾಣದ ವಿಷಯದಲ್ಲಿ ಜಾಗೃತರಾಗಬೇಕು. ಆತ್ಮ ಕಲ್ಯಾಣ ಬೇಕು 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 ಅನ್ನುವಂಥ ಹವ್ಯಾಸ, ಆಸೆ, ಅಪೇಕ್ಷೆಗಳು, ಭಾವನೆಗಳೆಲ್ಲ ನಮ್ಮ ಆತ್ಮನಲ್ಲಿ ತುಂಬಿಕೊಂಡಿರಬೇಕು. ಜೈನ ಕುಲ, ಜೈನ ಪರಂಪರೆಯಲ್ಲಿ ಜನ್ಮ ತಾಳಿದ ನಂತರ ನಾವು ಈ ಕಡೆಗೆ ನಮ್ಮ ಚಿತ್ತವನ್ನು ಹರಿಸಿ ಈ ವಿಷಯಗಳಲ್ಲಿ ಏನನ್ನೂ ವಿಚಾರ ಮಾಡಲಿಲ್ಲ. ನಮ್ಮ ಆಯುಷ್ಯದ ದಿನಗಳೆಲ್ಲ ಒಂದೊಂದಾಗಿ ಹೊರಟು ಮುಗಿದು ಹೋಗ್ತವೆ ಅಂತಂದರೆ, ಎಲ್ಲ ದಿನಗಳಲ್ಲೂ ಮುಗಿತವೆ ಅಂತಂದರೆ ನಮ್ಮ ಬದುಕು ನಿರರ್ಥಕವಾಗಿ ಬಿಡ್ತದೆ. ಜೈನ ಕುಲ ಪರಂಪರೆಯಲ್ಲಿ ಜನ್ಮ ತಾಳಿದ್ದೇವೆ, ಈ ಒಂದು ವಿಷಯವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಚಿಂತನೆ ಮಾಡಿಕೊಂಡರೆ ಆತ್ಮಕಲ್ಯಾಣ ಬಹಳ ಸುಲಭ ಇದೆ, ತುಂಬ ಸುಲಭ. ಯಾಕೆಂದರೆ ಇದಕ್ಕೆ ಇರತಕ್ಕಂತಹ ಬೆಲೆಯನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ. ಬೆಲೆ ಕಟ್ಟದೆ ಯಾವುದೇ ವಸ್ತುವಿನ ಮಹತ್ವ ಗೊತ್ತಾಗುವುದಿಲ್ಲ. ನಾವು ಯಾವುದಕ್ಕೆ ಬೆಲೆ ಕಟ್ಟಬೇಕು ಅಂತಂದರೆ, ಮೊದಲು ನಮ್ಮ ಬದುಕಿನ ಮಹತ್ವಕ್ಕೆ ಬೆಲೆ ಕಟ್ಟಬೇಕು. ನಮ್ಮ ಬದುಕು ಎಷ್ಟು ಉಚ್ಚವಾಗಿರತಕ್ಕಂತಹ ಪರಂಪರೆಯಲ್ಲಿ ಸಿಕ್ಕೋಗಿದೆ, ಆ ಉಚ್ಚತನದ ಬೆಲೆಯನ್ನು ಕಟ್ಟದೆ ಯಾರೂ ಆತ್ಮಕಲ್ಯಾಣ ಮಾಡಿಕೊಳ್ಳಲಿಕ್ಕೆ ಶಕ್ಯವೇ ಇಲ್ಲ. ಮೊದಲು ಬದುಕಿನ ಬೆಲೆ, ನಂತರ ಯಾವುದಕ್ಕೆ ಬೆಲೆ? ಬದುಕು ಸಾರ್ಥಕವಾಗಲಿ ಅನ್ನುವುದಕ್ಕೆ ನಮ್ಮ ಪುರುಷಾರ್ಥಕ್ಕೆ ಬೆಲೆ. ನಾವು ಎಷ್ಟರ ಮಟ್ಟಿಗೆ ಪುರುಷಾರ್ಥ ಮಾಡ್ತಾ ಇದ್ದೀವಿ, ಮಾಡ್ತಾ ಇಲ್ಲ ಅನ್ನುವುದನ್ನು ಅವಲೋಕಿಸಿಕೊಳ್ಳಬೇಕು. ಈ ಮಾರ್ಗದಲ್ಲಿ ನಾವು ಎಷ್ಟು ಜಾಗೃತರಾಗಿದ್ದೇವೆ ಅನ್ನೋದನ್ನು ವಿಚಾರಿಸಿಕೊಳ್ಳಬೇಕು.
ಇಲ್ಲಿಂದ ಧರ್ಮ ಪ್ರಾರಂಭವಾಗ್ತದೆ. ಆತ್ಮಕಲ್ಯಾಣಕ್ಕಾಗಿ ಬಹಳಷ್ಟು ತತ್ವಗಳನ್ನು, ವಿಷಯಗಳನ್ನು, ಸಿದ್ಧಾಂತಗಳನ್ನು, ಸಂಸ್ಕಾರದ ಅತಿ ಮಹತ್ವಪೂರ್ಣವಾಗಿರತಕ್ಕಂತಹ ಸರ್ವಶ್ರೇಷ್ಠ ಸಂಸ್ಕಾರದ ವಿಷಯಗಳನ್ನು ಕೂಡ ನಮ್ಮ ಜೈನ ಪರಂಪರೆಯಲ್ಲಿ ನಮ್ಮ ಗುರುಗಳೆಲ್ಲ ನಮಗೆ ಕೊಟ್ಟಿದ್ದಾರೆ. ಇಂಥ ಮಹೋಪಕಾರವನ್ನು ಮಾಡಿರತಕ್ಕಂತಹ ಆಚಾರ್ಯ ಪರಮೇಷ್ಠಿಗಳ ಕುಲ ಪರಂಪರೆಯಲ್ಲೂ ನಾವೆಲ್ಲರೂ ಇದ್ದೇವೆ. ಪಂಚಪರಮೇಷ್ಠಿಗಳು, ಅದರಲ್ಲಿರುವ 2 ಸ್ಥಾನದಲ್ಲಿ ವಿರಾಜಿತವಾಗಿರತಕ್ಕಂತಹ ಭಗವಂತರು, 3 ಸ್ಥಾನಗಳಲ್ಲಿ ವಿರಾಜಮಾನವಾಗಿರತಕ್ಕಂತಹ ಗುರುಗಳು, ಇವರೇ ನಮಗೆ ದಾರಿಯ ದೀಪವನ್ನು ಹಚ್ಚಿಟ್ಟು ಆ ದಾರಿಯ ಮೇಲೆ ನಡೆಸುವಂಥವರು ಕೂಡ ಇವರೇ. ಅವರ ವಚನಗಳ ಮೇಲೆ ನಾವು ವಿಶ್ವಾಸವನ್ನಿಡೋದು ಅತಿ ಮುಖ್ಯ. ಅಲ್ಲಿದೆ ನಮ್ಮ ಸನ್ಮಾರ್ಗ ಕಲ್ಯಾಣದ ದಾರಿ. ಆತ್ಮ ಕಲ್ಯಾಣಕ್ಕೆ ಯಾವ ಒಂದು ಬೆಳಕು ಬೇಕೋ ಆ ಬೆಳಕು ಗುರುಗಳ ವಚನಗಳಲ್ಲಿದೆ. ಆ ಗುರುಗಳೆಲ್ಲ ಏನು ಹೇಳಿದ್ದಾರೆ ಅಂತಂದರೆ, ಆ ಹೇಳಿದ್ದನ್ನೇ ನಿನ್ನಿನ ದಿವಸ ತಮ್ಮ ಮುಂದೆ ಒಂದು ಹೋಮ್ವರ್ಕ್ ಅಂತ ಹೇಳಿ ಒಂದು ವಿಷಯವನ್ನು ಕೊಟ್ಟದ್ದಾಗಿತ್ತು. ಎಂಥ ಹೋಮ್ವರ್ಕ್? ಸಣ್ಣದಾಗಿರ್ತಕ್ಕಂತಹ, ಚಿಕ್ಕದಾಗಿರ್ತಕ್ಕಂತಹ ಒಂದು ವಿಷಯ. ಧರ್ಮ ಎಂದರೇನು? ಅಂತ ಕೇಳಿದ ತಕ್ಷಣ ಎಲ್ಲರಿಂದ ಬೇರೆ ಬೇರೆಯಾಗಿರ್ತಕ್ಕಂಥ ಒಂದೊಂದು ಥರದಿಂದ ಉತ್ತರ ಕೇಳಲಿಕ್ಕೆ ಸಿಗ್ತಿತ್ತು. ದಿನಾಲೂ ಬಸ್ತಿಗೆ ಬರುವುದು ಧರ್ಮ ಅಂತ ಹೇಳಿ, ಸಾಧನವನ್ನೇ ಸಾಧ್ಯ ಅಂತ ಹೇಳ್ತಿದ್ರು, ಕಾರಣವನ್ನೇ ಕಾರ್ಯ ಅಂತ ಹೇಳ್ತಿದ್ರು, ಕರ್ತವ್ಯವನ್ನೇ ಧರ್ಮ ಅಂತ ಹೇಳ್ತಿದ್ರು. ಆದರೆ ಯಾವ ಕರ್ತವ್ಯದ ನಮ್ಮ ಅನುಷ್ಠಾನಗಳಿವೆ ಅವು ಧರ್ಮ ಅಲ್ಲ, ಧರ್ಮವನ್ನು ಕೊಡಿಸುವಂತಹ ಸಾಧನಗಳು. ಈ ವಿಷಯ ಗೊತ್ತಿಲ್ಲದ ಕಾರಣ ನಾವು ಏನೇನೋ ಯಾವುದೇ ಥರದಿಂದ ಯಾವುದನ್ನೇ ಧರ್ಮ ಅಂತ ಹೇಳ್ತಾ ಹೊರಟಿದ್ದೀವಿ. ಅದಕ್ಕಾಗಿ ಕರ್ತವ್ಯಗಳು ಧರ್ಮ ಅಲ್ಲ, ಕರ್ತವ್ಯಗಳೆಲ್ಲ ಧರ್ಮದ ಉತ್ಪತ್ತಿಗೆ ಕಾರಣ. ನಮ್ಮ ಬದುಕಿನಲ್ಲಿ ಆ ಕಾರಣಗಳು ಬರದೆ ಕಾರ್ಯಸಿದ್ಧಿ ಹೇಗೆ? ಸಾಧ್ಯವೇ ಇಲ್ಲ. ಕಾರಣಗಳಿಲ್ಲದೆ ನಾವು ಕಾರ್ಯವನ್ನು ಸಿದ್ಧಪಡಿಸಿಕೊಳ್ಳೋದು ಶಕ್ಯವೇ ಇಲ್ಲ. ಧರ್ಮ ಇದು ಕಾರ್ಯ, ಧರ್ಮದ ಉತ್ಪತ್ತಿಯ ಸಾಧನಗಳೆಲ್ಲ ಅವು ಕಾರಣಗಳು. ಸಾಧನ, ಕಾರಣ, ಸಾಧನ ಎಲ್ಲ ಒಂದೇ. ಷಟ್ ಕರ್ತವ್ಯಗಳು, ಷಟ್ ಕಾರ್ಯಗಳು, ಷಡ್ ಅವಶ್ಯಕ ಕ್ರಿಯೆಗಳು ಇವೇನು? ಇವೆಲ್ಲ ಧರ್ಮವು ಅಥವಾ ಧರ್ಮದ ಉತ್ಪತ್ತಿಗೆ, ಧರ್ಮದ ರಕ್ಷಣೆಗೆ, ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಸಾಧನಗಳು ಅಥವಾ ಸಾಧ್ಯವು. ಇವೆಲ್ಲ ಸಾಧನಗಳು ಅನ್ನುವಂಥದ್ದು ನಿನ್ನಿನ ಹೋಮವರ್ಗದಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಚಿಂತನೆ ಮಾಡಿಕೊಂಡು ಬಂದದ್ದಕ್ಕೆ ಏನೋ ವಿಷಯ ಕ್ಲಿಯರ್ ಆಯಿತು. ಈ ಹೋಮ್ವರ್ಕ್ ಕೊಡದಿದ್ರೆ ಎಲ್ಲರೂ ಇದೇ ಥರ ಹೇಳೋರು, ನಾವು ಬಸ್ತಿಗೆ ಹೋಗ್ತೀವಿ ಅದು ಧರ್ಮ, ಅದೇ ಧರ್ಮ.
ಸಮ್ಯಕ್ ದರ್ಶನ ಅದೇನು ಧರ್ಮ ಅಲ್ಲ. ಸ್ವಾಧ್ಯಾಯ ಮಾಡ್ತೀವಿ, ಅದೇ ಧರ್ಮ. ಸಮ್ಯಕ್ ಜ್ಞಾನ ಅದೇನು ಧರ್ಮ ಅಲ್ಲ. ಸ್ವಾಧ್ಯಾಯ ಮಾಡೋದು ಧರ್ಮ. ನಾವು ರಾತ್ರಿಯಲ್ಲಿ ಊಟ ಮಾಡುವುದಿಲ್ಲ, ಇದೇನು? ಇದು ಕರ್ತವ್ಯ. ಯಾವುದರ ಕರ್ತವ್ಯ? ಕರ್ತವ್ಯ ಇದು ಕಾರಣ, ಕರ್ತವ್ಯವೇ ಕಾರಣ. ಆದರೆ ಈ ಕರ್ತವ್ಯದಿಂದ ನಾವು ಯಾವ ರತ್ನದ ಕಡೆಗೆ ಹೋಗಿ ಯಾವ ರತ್ನವನ್ನ ಪ್ರಾಪ್ತ ಮಾಡಿಕೊಳ್ಬಹುದು? ಚಾರಿತ್ರ ರತ್ನ. ರಾತ್ರಿ ಭೋಜನ ತ್ಯಾಗ ಅನ್ನುವಂಥದ್ದು ಚಾರಿತ್ರ ಅಲ್ಲ. ನಾವು ನಿಜವಾದ ಚಾರಿತ್ರದ ಕಡೆಗೆ ಹೋಗಿ ಆ ಚಾರಿತ್ರ ಧರ್ಮವನ್ನ ಪರಿಪೂರ್ಣವಾಗಿ ಪ್ರಾಪ್ತ ಮಾಡಿಕೊಳ್ಳಬಹುದಾಗಿರತಕ್ಕಂತಹ ಸಾಧನ. ಅದೇ ರೀತಿ ನಾವು ಕಂದು ಮೂಲಗಳನ್ನು ಸೇವಿಸುವುದಿಲ್ಲ. ಈ ಕಂದ ಮೂಲಗಳನ್ನು ಸೇವಿಸದೇ ಇರುವುದು ಇದು ಧರ್ಮ. ಇದು ಕೂಡ ಸಾಧನ. ಧರ್ಮ ಅಂತಂದ್ರೆ ಏನು? ಸಮ್ಯಕ್ ಚಾರಿತ್ರವೇ ಧರ್ಮ. ಸಮ್ಯಕ್ ಚಾರಿತ್ರ ಅಂತಂದ್ರೆ ಏನು? ಅದು ಎರಡು ರೂಪದಲ್ಲಿ ಇದೆ. ನಮ್ಮ ಚಾರಿತ್ರ ಧರ್ಮ ಎರಡು ರೂಪವಾಗಿದೆ, ಉಭಯ ರೂಪ, ಎರಡು ರೂಪ. ಅದಕ್ಕೆ ಇರುವಂಥದ್ದು ಎರಡು ರೂಪ, ಒಂದು ಬಾಹ್ಯ, ಇನ್ನೊಂದು ಅಂತರಂಗ. ಬಾಹ್ಯ ಯಾವ ಥರದಲ್ಲಿದೆ ಅಂತಂದ್ರೆ, ಆ ಬಾಹ್ಯ ಚಾರಿತ್ರ ಧರ್ಮ ಬಾಹ್ಯ ಹಿಂಸೆಯನ್ನ ತಡೆಗಟ್ಟಿ ಬಾಹ್ಯ ಅಹಿಂಸೆಯನ್ನ ಕೊಡಿಸುತ್ತೆ. ಏನ್ ಮಾಡ್ತದೆ? ಅರ್ಥವಾಯ್ತಲ್ಲ? ಯಾವುದು ಬಾಹ್ಯ ಚಾರಿತ್ರ? ಯಾವುದು ಅಂತಂದ್ರೆ ಬಾಹ್ಯ ಅಹಿಂಸೆಯನ್ನ ಪಾಲನೆ ಮಾಡುವುದೇ ಬಾಹ್ಯ ಚಾರಿತ್ರ. ಈ ಬಾಹ್ಯ ಚಾರಿತ್ರ ಅಭ್ಯಂತರ ಚಾರಿತ್ರಕ್ಕೆ, ಅದರ ಉತ್ಪತ್ತಿಗೆ ಕಾರಣವಾಗಬೇಕೇ ವಿನಃ ಅದು ತಾನು ಸ್ವತಃ ಕೇವಲ ತಾನಾಗೇ ಇದ್ದರೆ ಧರ್ಮದ ಉತ್ಪತ್ತಿ ಅಲ್ಲಿಯೂ ಕೂಡ ಇಲ್ಲ. ತಿಳಿತಾ ಇದೆಯಲ್ಲ? ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಚಾರಿತ್ರ ಧರ್ಮವೂ ಕೂಡ ಎರಡು ವಿಧ. ಈ ಎರಡೂ ವಿಧ ಚಾರಿತ್ರವನ್ನ ಪ್ರಾಪ್ತ ಮಾಡಿಕೊಳ್ಳುವಂತಹ ಆಸೆ ಅಪೇಕ್ಷೆಗಳಿಂದ ನಾವು ಎಷ್ಟೋ ಕ್ರಿಯೆಗಳನ್ನ ಸ್ವಾಭಾವಿಕವಾಗಿ ನಮ್ಮ ಜೈನ ಪರಂಪರೆಯಲ್ಲಿಯೇ ಇಂಥದ್ದು ಮಾಡಬಾರ್ದು ಅಂತ ಹೇಳ್ತಾ ಬಂದಿದ್ದಾರಲ್ಲ, ಅವುಗಳನ್ನೆಲ್ಲ ಕರ್ತವ್ಯದ ರೂಪದಲ್ಲಿ ನಾವು ಪಾಲನೆ ಮಾಡ್ತಿರ್ತೇವೆ. ಆದರೆ ಅದನ್ನೇ ಧರ್ಮ ಅಂತ ತಿಳ್ಕೊಂಡು ಇಷ್ಟೇ ಸಾಕು ಅಂತ ಹೇಳಿ ಅದನ್ನು ಅಲ್ಲಿಗೇನೆ ನಿಲ್ಲಿಸಿಬಿಡ್ತೇವೆ. ಅದನ್ನೇ ಧರ್ಮ ಅಂತ ತಿಳ್ಕೊಳ್ತೇವೆ, ಮುಂದುವರಿಯುವುದಿಲ್ಲ. ಉದಾಹರಣೆಗೆ, ನಾವು ರಾತ್ರಿಯಲ್ಲಿ ಊಟ ಮಾಡೋಲ್ಲ, ಕಂದಮೂಲಗಳನ್ನು ಸೇವಿಸುವುದಿಲ್ಲ, ಇಷ್ಟನ್ನೆಲ್ಲ ನಾವು ಮಾಡ್ತೇವೆ. ಇದೇ ಧರ್ಮ, ಇಷ್ಟೇ ಸಾಕು, ಇದಕ್ಕಿಂತ ಮುಂದುವರಿಯುವುದು ಬೇಡ. ಈ ಥರನೂ ಎಷ್ಟೋ ಜನ ವಿಚಾರ ಮಾಡಿ ಮುಂದುವರಿಯತಕ್ಕಂತಹ ಆ ವಿಷಯವನ್ನೇ ಮರೆತು ಅವ್ರೇನು ಮಾಡ್ತಾರೆ, ಅಲ್ಲಿಯೇ ಇದ್ಕೊಂಡು ಬಿಡ್ತಾರೆ. ಇಡೀ ಜೀವನ ಅಲ್ಲಿಯೇ ಕಳೆದು ಹೋಗುತ್ತೆ. ಅಲ್ಲ, ಇಷ್ಟನ್ನ ಮಾಡುವುದೇನೂ ತಪ್ಪಲ್ಲ, ಮಾಡಲೇಬೇಕು. ಆದರೆ ಇಷ್ಟನ್ನು ಮಾಡಿ ಮತ್ತೆ ಮತ್ತೆ ಮುಂದುವರಿಯತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಲಿಲ್ಲ, ಅಥವಾ ಮುಂದುವರಿಯತಕ್ಕಂಥ ಆ ವಿಷಯದಲ್ಲಿ ಇರತಕ್ಕಂಥ ವಿಷಯಗಳನ್ನು ನಾವು ತಿಳಿದುಕೊಂಡಿಲ್ಲ ಅಂತಂದರೆ, ತಿಳಿದುಕೊಳ್ತಕ್ಕಂತಹ ಅಭ್ಯಾಸವನ್ನು ನಾವು ಮಾಡಲಿಲ್ಲ, ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಕೂಡ ನಾವು ಮಾಡಲಿಲ್ಲ ಅಂತಂದರೆ ನಾವು ಎಲ್ಲಿರ್ತೀವಲ್ಲ, ಅದನ್ನೇ ಸರ್ವೋಪರಿ, ಅಷ್ಟೇ ನಮ್ಮ ಧರ್ಮ,
ಎಷ್ಟೋ ಜನ ಇದ್ದಾರೆ ಜೈನ ಧರ್ಮದಲ್ಲಿ ಜೈನ್ ಕುಲ ಪರಂಪರೆಯಲ್ಲಿ ಜನ್ಮ ತಾಳಿದ್ದೀವಿ ಅಂತಂದರೆ ಅದಕ್ಕಾಗಿ ನಾವು 1 ವರ್ಷದಲ್ಲಿ 2 ದಿವಸ ಬಸ್ತಿಗೆ ಹೋಗಬೇಕು. ಇದೇ ಧರ್ಮ, ಇಷ್ಟು ಮಾಡಿದ್ರೆ ಮುಗೀತು. ನಾವು ಜೈನರು ಯಾವ ದಿವಸಪ್ಪ? ಮಹಾವೀರ ಜಯಂತಿ ದಿವಸ ಒಂದು, ಮತ್ತು ಅವ್ರ ಮೋಕ್ಷಕ್ಕೆ ಹೋದ ದಿವಸ ಒಂದು, ಹುಟ್ಟಿದಾಗ ಒಮ್ಮೆ, ಮತ್ತು ಅವರು ಇಷ್ಟೇ ತಿಳ್ಕೊಂಡು ಇಷ್ಟನ್ನೇ ಆಚರಿಸ್ತಾ ಇರತಕ್ಕಂತಹ ಎಷ್ಟೋ ಜನ ಭವ್ಯಾತ್ಮರು, ಅಭವ್ಯಾತ್ಮರಂತ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟಾದರೂ ಇದೆಯಲ್ಲ. ಎಷ್ಟೋ ಭವ್ಯಾತ್ಮರು ಅಷ್ಟಲ್ಲಿಯೇ ಇದ್ದುಕೊಂಡು ಅಷ್ಟನ್ನೇ ಮಾಡ್ತಾರೆ ವಿನಃ ಅದಕ್ಕಿಂತ ಮುಂದೆ ಏನಾದರೂ ಇದೆಯೋ ಅಥವಾ ಇಲ್ಲ ಅನ್ನುವಂಥ ಅನ್ವೇಷಣೆ, ಅದಕ್ಕೊಂದಿರ್ತಕ್ಕಂತಹ ಪುರುಷಾರ್ಥ, ಪ್ರಯತ್ನ, ಒಂದು ದೃಷ್ಟಿ, ಮತ್ತೇನೇನಿದೆ ಅನ್ನುವಂತಹ ವಿಚಾರ ನಮ್ಮ ಬದುಕಿಗೆ ಬರಲಿಲ್ಲ ಅಂತಂದರೆ ನಾವು ಎಲ್ಲಿರ್ತೇವೆ ಅಲ್ಲಿಯೇ ಇರ್ತೇವೆ. ಜೀವನ ಇಡೀ ಕಳೆದು ಹೋದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಇಷ್ಟೇ ವಿಷಯ ಇರ್ತದೆ. ಜೈನ ಧರ್ಮದಲ್ಲಿ ನಮ್ಮ ಧರ್ಮ ಎಷ್ಟು ಅಂತಂದರೆ ಮಹಾವೀರ ಜಯಂತಿಗೆ ಬಸ್ತಿಗೆ ಹೋಗೋದು ಧರ್ಮ. ಆಮೇಲೆ ದೀಪಾವಳಿಗೆ ಒಂದು ದಿವಸ ಅವರು ಮೋಕ್ಷಕ್ಕೆ ಹೋದ ನಂತರ ಒಮ್ಮೆ ಹೋಗಿ ಬರೋದು, ದರ್ಶನ ಮಾಡಿ ಬರೋದು. ಇಂಥವ್ರು ಎಷ್ಟಿಲ್ಲ ಅಲ್ಲಿ, ಎಂಥ ಜೈನರು ಇವರು. ಇಲ್ಲಿ ನಮ್ಮ ಜೈನತ್ವ ನಿಜವಾದ ಯಥಾರ್ಥ ಪರಿಸ್ಥಿತಿಯಲ್ಲಿ ಕಂಡುಬರೋಲ್ಲ. ಜೈನ ಸಂಸ್ಕಾರವನ್ನು ನಾವು ಪಡೀಬೇಕು ಅಂತಂದ್ರೆ ಪರಿಪೂರ್ಣವಾಗಿ ಪಡೀಬೇಕು. ಶ್ರಾವಕರಿಗೆ ಅದೆಷ್ಟು ಸಂಭವವಿದೆಯೋ ಅಷ್ಟನ್ನೆಲ್ಲ ಪಡೆಯುವಂಥ ಪ್ರಯತ್ನ ನಾವು ಪಡಲೇಬೇಕು. ಅದಕ್ಕಾಗಿ ಸ್ವಾಧ್ಯಾಯಂ ಪರಮಂ ತಪ, ಸ್ವಾಧ್ಯಾಯ ಮಾಡಬೇಕು. ಅದು ಎಲ್ಲಕ್ಕಿಂತ ದೊಡ್ಡ ತಪಸ್ಸು. ಪರಮಂ ತಪ, ಅದೇ ತಪ, ಎಲ್ಲಕ್ಕಿಂತ ದೊಡ್ಡ ತಪ ಅಂತ ಹೇಳಿದಾಗ ಬರೀ ಸ್ವಾಧ್ಯಾಯನ್ನೇ ಮಾಡಲಿಕ್ಕೆ ಹೋಗಿಬಿಡ್ತಾರೆ, ಎಲ್ಲ ಕ್ರಿಯೆಗಳನ್ನ ಬಿಟ್ಬಿಡ್ತಾರೆ. ಸ್ವಾಧ್ಯಾಯ ಮಾಡ್ತಾ ಇದ್ದೀವಲ್ಲ, ದೇವ ಪೂಜೆ ಅಭಿಷೇಕ ಅದಕ್ಕೆ ಬೇಕಾಗಿದೆ. ಸ್ವಾಧ್ಯಾಯಂ ಪರಮಂ ತಪ, ಅದೇ ತಪಸ್ಸು, ಅದೇ ಧರ್ಮ, ಅದೇ ಸರ್ವಸ್ವ ಅಂತ ಹೇಳಿಬಿಟ್ಟು ಕೇವಲ ಒಂದು ಕ್ರಿಯೆಯಲ್ಲೇ ತೊಡಗ್ತಾರೆ. ಆದರೆ ನಮಗೆ ಆಚಾರ್ಯ ಪರಮೇಶ್ವರಿಗಳು ಹೇಳಿರುವಂತಹ ಕ್ರಿಯೆಗಳು ಎಷ್ಟು? 6. ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಇದರಲ್ಲಿ ಎಲ್ಲ ಮಾಡ್ತೀವೋ ಅಥವಾ ಒಂದನ್ನೇ ಮಾಡ್ತಾ ಇದ್ದೀವೋ ಏನು? ಕರ್ತವ್ಯಗಳನ್ನಾದರೂ ನಾವು ಎಷ್ಟು ಹೇಳಿದ್ದಾರೆ ಅಷ್ಟನ್ನೆಲ್ಲ ಮಾಡಲೇಬೇಕು. ಆ 6 ಕರ್ತವ್ಯಗಳು ನಮ್ಮ ಬದುಕಿನಲ್ಲಿ ಸೇರಿ ನಮ್ಮ ಆತ್ಮನನ್ನ ರತ್ನತ್ರಯ ಧರ್ಮದ ಕಡೆಗೆ ಕೊಂಡೊಯ್ತವೆ. 6 ಸೇರಿ ಕೊಂಡೊಯ್ತವೆ. ಒಂದನ್ನೇ ನಾವು ಪಾಲಿಸಿದ್ರೆ ಇಡೀ ಜೀವನ ಅದರೊಳಗೆ ಕಳೆದು ಬಿಡ್ತೇವೆ ಅಂತಂದ್ರೆ ನಾವು ಎಲ್ಲಿರ್ತೇವೆ? ಅಲ್ಲೇ ಇರ್ತೇವೆ. ಆದರೆ ನಮ್ಮ ಬದುಕಿನಲ್ಲಿ ಯಾವುದನ್ನ ಧರ್ಮ ಅಂತ ಹೇಳಿದ್ದಾರೆ ಅದು ನಮ್ಮ ಬದುಕಿನಲ್ಲಿ ಹುಟ್ಟಿಕೊಳ್ಳುವುದೇ ಇಲ್ಲ. ಧರ್ಮ ರತ್ನತ್ರಯದ ಸ್ವರೂಪ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇನ್ನು ಸಮ್ಯಕ್ ಜ್ಞಾನ ಬೇಕು. ಸಮ್ಯಕ್ ಜ್ಞಾನ ಅನ್ನುವಂಥದ್ದು ಧರ್ಮ ಇದೆ, ಅದು ಬೇಕು ಅಂದವರು ಸ್ವಾಧ್ಯಾಯವನ್ನು ಅವಲಂಬಿಸಿ ಅದನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಸ್ವಾಧ್ಯಾಯವನ್ನು ಹೆಚ್ಚಿಗೆ ಮಾಡುವುದು ಇದು ತಪ. ಯಾಕೆ ತಪದಲ್ಲಿ ತಕೊಂಡ್ರು ಅದನ್ನು? ಯಾಕೆಂತಂದ್ರೆ ಸ್ವಾಧ್ಯಾಯದಿಂದ ಆತ್ಮಜ್ಞಾನ ಉಂಟಾಗಿ ಆತ್ಮ ಏನು, ಸಂಸಾರ ಏನು, ಸುಖ ಏನು, ದುಃಖ ಏನು, ಉಪಾದೇಯ ಏನು ಮತ್ತು ಹೇಯ ಯಾವುದು ಅನ್ನುವಂಥ ವಿಷಯಗಳೆಲ್ಲ ಗೊತ್ತಾಗ್ತವೆ ಸ್ವಾಧ್ಯಾಯದಿಂದ ಮನಸ್ಸು ಏಕಾಗ್ರ ಆಗುತ್ತೆ.
ಆದರೆ ಅದನ್ನು ಒಂದನ್ನೇ ಮಾಡಿಬಿಟ್ರೆ ನಡಿಬೋದಾ? ತಪ್ಪು. 6 ಕ್ರಿಯೆಗಳು ಕಂಡು ಬರಬೇಕು ನಮ್ಮ ಬದುಕಿನಲ್ಲಿ. 6 ಕ್ರಿಯೆಗಳು ಇರಬೇಕು. ಕರ್ತವ್ಯಗಳೇ ಇಲ್ಲ ಅಂದ ಮೇಲೆ ಕಾರ್ಯಸಿದ್ಧಿ ಹೇಗೆ? ಕಾರಣಗಳಲ್ಲಿಯೇ ಕಡಿಮೆತನ ಇದೆ ಅಂದ ಮೇಲೆ ಕಾರ್ಯಸಿದ್ಧಿ ಹೇಗೆ ಆಗಬೇಕು? ಕರ್ತವ್ಯಗಳಲ್ಲಿ ಮೊದಲನೆಯ ಸ್ಥಾನವನ್ನು ಕೊಟ್ಟಿರುವುದು ದೇವಪೂಜೆಗೆ. ದೇವಪೂಜೆ ಅಂದ ತಕ್ಷಣ ಇನ್ನೆಷ್ಟೋ ಜನರಿಗೆ ಕನ್ಫ್ಯೂಷನ್ ಹಿಡಿತದೆ. ದೇವರ ಪೂಜೆ, ಎಷ್ಟು ದೇವರಿದ್ದಾರೆ ಅವರ ಪೂಜೆ, ಅಷ್ಟೆಲ್ಲರ ಪೂಜೆ. ಇನ್ನು ದೇವರಿಗೆ, ಪೂಜನೀಯ ದೇವರಿಗೆ ಯಾವುದಾದ್ರೂ ಒಂದು ಲಕ್ಷಣ ಇದೆಯೋ ಅಥವಾ ಇಲ್ಲ? ವಂದನೀಯ, ಪೂಜನೀಯ, ಸದ್ಗುಣಗಳನ್ನು ಹೊಂದಿರತಕ್ಕಂತಹ ಆತ್ಮಿಕ ಆ ಎಲ್ಲ ಸದ್ಗುಣಗಳನ್ನು ಪಡೆದು ಪರಮ ಪವಿತ್ರ ಅವಸ್ಥೆಯನ್ನು ಅನುಭವಿಸುವಂತಹ ದೇವ, ಆ ದೇವ ಯಾರು ಅನ್ನುವಂಥದ್ದಕ್ಕೆ ಲಕ್ಷಣಗಳಿವೆ ಅಥವಾ ಇಲ್ಲ? ಇವೆ, ಲಕ್ಷಣಗಳಿವೆ. ಆ ಲಕ್ಷಣಗಳನ್ನು ತಿಳ್ಕೊಂಡು ದೇವ ಪೂಜೆಯನ್ನು ಮಾಡಿದರೆ ನಮಗೆ ಒಬ್ಬರೇ ಅಲ್ಲ, ಎಷ್ಟು ಜನ ಇದ್ದಾರೆ ಆ ಎಲ್ಲ ದೇವರನ್ನು ಪೂಜಿಸಲಿಕ್ಕೆ ಶುರು ಮಾಡ್ತೇವೆ. ಆದರೆ ಲಕ್ಷಣ ಕಂಡು ಬಂದಾಗ ಇಂಥ ಲಕ್ಷಣಗಳು ಇಲ್ಲದಂತಹ ದೇವತೆಗಳೆಲ್ಲ ನಮ್ಮಿಂದ ಬೇರೆ ಆಗ್ತಾರೆ. ಲಕ್ಷಣಗಳು ಇದ್ದಂತಹ ದೇವತೆಗಳಿಗೆ ಇತಿಮಿತಿ ಇಲ್ಲ. ಸಂಖ್ಯೆಯಲ್ಲಿ ಎಷ್ಟು ಜನ ದೇವತೆಗಳಿದ್ದಾರೆ? ಸಿದ್ಧ ಪರಮೇಶ್ವರಿಗಳು ಎಷ್ಟು? ಅನಂತ ಅನಂತ. ಆ ಎಲ್ಲರನ್ನು ಪೂಜಿಸಬೇಕು. ಅವರು ಯಾರೊಬ್ಬರನ್ನ ಹಿಡ್ಕೊಂಡು ಕೊಡಬೇಕು? ಎಲ್ಲರನ್ನ ಪೂಜಿಸಲೇಬೇಕು. ಎಲ್ಲರಲ್ಲಿ ಸುಲಕ್ಷಣಗಳಿವೆ, ಎಲ್ಲರಲ್ಲಿ ಸದ್ಗುಣಗಳಿವೆ, ಎಲ್ಲರ ಆತ್ಮ ಪವಿತ್ರ ಪುನೀತ. ಸಿದ್ಧ ಪರಮೇಷ್ಠಿಗಳು ನಮ್ಮ ಕುಲದೇವರು, ಸರ್ವಶ್ರೇಷ್ಠ ಕುಲದೇವರು. ಸರ್ವಶ್ರೇಷ್ಠ ಕುಲದೇವರು ಯಾರು? ಸಿದ್ಧ ಭಗವಂತರು. ಸಿದ್ಧ ಭಗವಂತರು. ಸಿದ್ಧ ಭಗವಂತರು ಅಂತಂದ್ರೆ ತಮ್ಮ ಆತ್ಮಸಿದ್ಧಿಯನ್ನ ಮಾಡಿಕೊಂಡು ಉಳಿದನ್ನೆಲ್ಲ ತ್ಯಾಗ ಮಾಡಿದವರು. ಆತ್ಮಸಿದ್ಧಿಗಾಗಿ ಹೊರಟಾಗ ಯಾವುದು ನಮ್ಮದಲ್ಲವೋ, ಯಾವುದು ಆತ್ಮನದ್ದಲ್ಲವೋ ಅದೆಲ್ಲ ನಿಂತು ಹೋಯಿತು, ಬದಿಗೆ ಸರಿತಾ 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 ಹೋಯಿತು. ಇವರು ಕೊನೆಯಲ್ಲಿ ಹೋಗ್ತಾ ಹೋಗ್ತಾ ಎಲ್ಲವನ್ನ ಬಿಟ್ಟು ಹೋಗ್ತಾ ಒಬ್ಬಂಟಿಗರಾದರು. ಆತ್ಮನ ಸ್ವತಂತ್ರ ಅವಸ್ಥೆ ಸಿದ್ಧಾವಸ್ಥೆ. ಆತ್ಮ ಕೊನೆಯಲ್ಲಿ ಒಂದೇ ಉಳ್ಕೊಳ್ಬೇಕು, ಮತ್ತೇನು ಉಳಿಬಾರ್ದು. ಅದರಲ್ಲಿ ಏನೇನು ಉಳಿಬಾರ್ದು? ಏನೇನು ಹೊರಗಿನಿಂದ ಬಂದಿದೆಯೋ ಅದು ಉಳಿಬಾರ್ದು. ನಮ್ಮ ಅಂತರಂಗದಲ್ಲಿ ಉಂಟಾಗ್ತಕ್ಕಂಥ ಎಷ್ಟು ಅಜ್ಞಾನದ ವಿಚಾರಗಳಿವೆಯೋ ಅದು ಉಳಿಬಾರ್ದು. ಜಗತ್ತಿನ ಸ್ವರೂಪ ಹೇಗಿದೆಯೋ ಹಾಗೇನೆ ಕಂಡು ಬರಬೇಕು. ಜಗತ್ತು ಹೇಗಿದೆಯೋ ಅದರ ನಿಜ ಸ್ವರೂಪ ತಿಳಿಯುವಂತಹ ಶಕ್ತಿ ನಮ್ಮಲ್ಲಿ ಉಳಿಯಬೇಕು. ಅದು ಹೇಗಿದೆ ಹಾಗೇನೆ ನೋಡೋದಿದೆ, ಹಾಗೇನೆ ತಿಳಿಯುವುದಿದೆ. ಇದು ಛದ್ಮಸ್ಥ ಅವಸ್ಥೆಯಲ್ಲಿ ಸಾಧ್ಯವಿಲ್ಲ. ಛದ್ಮಸ್ಥ ಅವಸ್ಥೆಯಲ್ಲಿ ಅಜ್ಞಾನದಲ್ಲಿರ್ತಕ್ಕಂತಹ ಜೀವಗಳಿಗೆ ಇದು ಸಾಧ್ಯವೇ ಇಲ್ಲ. ಏಕೆಂದರೆ ನಮ್ಮ ಜ್ಞಾನ ಹೇಗೆ ನೋಡ್ತದೆ ಒಂದು ಮತ್ತು ತಿಳಿಯುತ್ತದೆ ಒಂದು. ಹೇಗೆ ತಿಳಿದಿರ್ತದೆ ಅದೇ ತರ ಇರೋಲ್ಲದು, ಬೇರೆಯಾಗಿನೇ ತಿಳಿದಿರ್ತದೆ. ನಾವು ಹೇಗೆ ತಿಳಿತೀವಲ್ಲ
ಅದರೊಳಗೆ ಏನಾದರೂ ಕಡಿಮೆ ಇರ್ತದೆ. ಆ ಕಡಿಮೆತನದಿಂದ ನಮ್ಮಲ್ಲಿ ಅಜ್ಞಾನ ಕಂಡು ಬರ್ತದೆ. ನಮ್ಮಲ್ಲಿ ಏನೋ ಕಡಿಮೆತನ ಇದೆ ಅಂದರೆ ತಿಳಿದುಕೊಳ್ಳುವುದರಲ್ಲಿ ಪರಿಪೂರ್ಣತೆ ಇಲ್ಲ ಅಂತಂದಾಗ ಅಲ್ಲಿ ಏನಾದರೂ ಕಡಿಮೆ ಇದ್ದೇ ಇದೆ. ಅದಿರ್ತದೆ ಛದ್ಮಸ್ಥರಲ್ಲಿ. ಭಗವಂತರನ್ನು ಬಿಟ್ಟರೆ, ಕೇವಲ ಜ್ಞಾನಿಗಳನ್ನು ಬಿಟ್ಟರೆ ಎಲ್ಲರಲ್ಲಿ ಕಡಿಮೆತನ ಇದೆ. ನಾವು ತಿಳಿತೇವೆ ಒಂದು ಮತ್ತು ಅಲ್ಲಿ ಇರ್ತದೆ ಒಂದು. ಹೀಗೆ ನಾವು ನೋಡ್ತೇವೆ ಒಂದು, ಅಲ್ಲಿ ಇರ್ತದೆ ಇನ್ನೊಂಥರ ಛದ್ಮಸ್ಥ ಅವಸ್ಥೆಯಲ್ಲಿ. ಅಜ್ಞಾನದ ಕಾರಣದಿಂದ ಇದು ಹೇಗೆ ಆಗ್ತದೆ ಅಂತಂದ್ರೆ, ಉದಾಹರಣೆಗೆ ಇದನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತಂದ್ರೆ, ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡ್ತೇವೆ. ನಮ್ಮ ಮುಖವೇ ನಮ್ಮ ಕನ್ನಡಿಯಲ್ಲಿ ಕಾಣ್ತಾ ಇದೆ. ಪೂರ್ಣ ಕಾಣ್ತಾ ಇದೆ ಅನ್ಬೇಕು ಅಥವಾ ಅಪೂರ್ಣ ಕಾಣ್ತಾ ಇದೆ ಅಂತ ಅನ್ಬೇಕು? ಪೂರ್ಣ ಕಾಣ್ತಾ ಇದೆ ಅಂತ ಹೇಳ್ತೀರ. ಆದರೆ ಭಗವಂತರು ಹೇಳ್ತಾರೆ, ನಿನ್ನ ಮುಖ ನಿನಗೆ ಪೂರ್ಣ ಕಾಣ್ತಾ ಇಲ್ಲ ಅಂತ. ಯಾಕೆ ಹೇಳ್ತಾರೆ ನೋಡಿ? ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ಎಲ್ಲಿ ನೋಡ್ತಾ ಇದ್ದೀವಿ? ಶರೀರದ ಮುಖವನ್ನ ನೋಡ್ತಾ ಇದ್ದೀವಿ. ನಮ್ಮ ಮುಖ ಕಾಣ್ತಾ ಇದೆಯೇನು? ನಮ್ಮ ಮಾತು ಸುಳ್ಳಾಯ್ತು ಇಲ್ಲೋ ಭಗವಂತರ ಮುಂದೆ? ಸುಳ್ಳಾಯ್ತು. ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿ ಇದೇ ನನ್ನ ಮುಖ ಅಂತ ಹೇಳ್ತೀವಲ್ಲ, ತಪ್ಪು ಸರಿಯೋ? ತಪ್ಪು. ಇದು ಛದ್ಮಸ್ಥರ ಕಾರ್ಯ. ಛದ್ಮಸ್ಥರಿಗೆ ಯಾವುದು ಕಾಣ್ತದೆಯೋ ಅದು ಕಾಣ್ತದೆ, ಆದರೆ ತಿಳಿದದ್ದೆಲ್ಲ ತಪ್ಪಿರ್ತದೆ, ತಿಳಿದುಕೊಂಡದ್ದೆಲ್ಲ ತಪ್ಪು. ಆಮೇಲೆ ಯಾವ ತರ ತಿಳಿದುಕೊಂಡಿರ್ತಾನೆ ಅದೇ ತರ ಹೇಳುವಂತಹ ಕಾರ್ಯವನ್ನ ಮಾಡ್ತಾನೆ. ಹೌದಲ್ಲ? ಯಾವ ತರ ತಿಳಿತಾನೆ ಅದೇ ತರ ಹೇಳ್ತಾನೆ. ಕನ್ನಡಿಯಲ್ಲಿ ನನ್ನ ಮುಖ ಕಾಣ್ತಾ ಇದೆ. ವಿಚಾರ ಏನ್ ಬಂತು? ನನ್ನ ಮುಖ. ಆಮೇಲೆ ಏನ್ ನೋಡ್ತಾ ಇದ್ದೀಯ ಆತ್ಮ ಅಂತ ಬೇರೆ ಬೇರೆ ಯಾರಾದ್ರೂ ಕೇಳಿದ್ರು ಅಂತಂದ್ರೆ ಅದಕ್ಕೇನು ಉತ್ತರ ಕೊಡ್ತಾನೆ? ನಾನು ನನ್ನ ಮುಖವನ್ನು ನೋಡಿಕೊಳ್ಳುತ್ತಿದ್ದೇನೆ. ಪೂರ್ಣವಾಗಿ ಕಾಣ್ತಾ ಇದೆಯಾ? ಇಲ್ಲ, ಪರಿಪೂರ್ಣವಾಗಿ ಕಾಣ್ತಾ ಇದೆ. ನನ್ನ ಮುಖ ಸ್ವಚ್ಛ ಇದೆ. ನಾನು ಸ್ವಚ್ಛ, ನನ್ನ ಮುಖ ಸ್ವಚ್ಛ. ಇಲ್ಲಿ ನಾನು ನನ್ನದು ಅನ್ನುವಂತಹ ವಿಷಯ ಬಂತು. ಇಲ್ಲಿ ನಾನು ಅಂದರೆ ಯಾರು? ಇಲ್ಲಿ ಆತ್ಮ ಇದೆಯೇನೋ? ಇಲ್ಲ. ಆತ ಏನ್ ಹೇಳ್ತಾ ಇರೋದು ಅಂತಂದ್ರೆ, ನನ್ನ ಮುಖ ಸ್ವಚ್ಛ ಇದೆ, ನಾನು ಸ್ವಚ್ಛ ಇದ್ದೇನೆ. ನಾನು ಅಂದ್ರೂ ಶರೀರ ಮತ್ತು ನನ್ನದು ಅಂದ್ರೂ ಇಲ್ಲಿ ಶರೀರ ಅನ್ನೋದು ಅರ್ಥ ಆಯ್ತು. ತಪ್ಪು ಸರಿನು? ತಪ್ಪು. ಭಗವಂತರು ಹೇಳ್ತಾರೆ, ನಿನ್ನ ಮುಖ ನಿನಗೆ ಕಾಣಿಸುವುದೇ ಇಲ್ಲ, ಆದರೆ ನನ್ನ ಕನ್ನಡಿಯಲ್ಲಿ ನಿನ್ನ ಮುಖವು ಕಾಣ್ತಾ ಇದೆ, ನನ್ನ ಮುಖವು ಕಾಣ್ತಾ ಇದೆ ಅಂತ ಭಗವಂತರು ಹೇಳೋದು. ಕೇವಲ ಜ್ಞಾನ ಇದೆಯಲ್ಲ, ನಮ್ಮ ಮುಖ ಒಳಮುಖನೂ ಕಾಣ್ತಾ ಇದೆ, ಹೊರಮುಖನೂ ಕಾಣ್ತಾ ಇದೆ. ಭಗವಂತರಿಗೆಲ್ಲವೂ ಕಾಣ್ತಾ ಇದೆ. ಆದರೆ ನಮಗೆ ನಮ್ಮ ಮುಖ ಕಾಣ್ತಾ ಇಲ್ಲ, ಕಾಣಲಿಕ್ಕೆ ಶಕ್ಯನೂ ಇಲ್ಲ. ಈ ಅಂತರಂಗ ಮುಖವನ್ನೇ ನೋಡಿಕೊಳ್ಳುವುದಕ್ಕಾಗಿ ಜೈನ ಧರ್ಮ ಇದೆ, ರತ್ನತ್ರಯ ಧರ್ಮ ಇದೆ. ಈ ರತ್ನತ್ರಯದ ಮುಖಾಂತರ ನಾವು ನಮ್ಮ ಒಳಮುಖವನ್ನ ಅನುಭವಿಸಬಹುದು, ಕಾಣಬಹುದು. ಅದನ್ನು ಆರಾಧಿಸಿ ನಾವು ಕೂಡ ಭಗವಂತರಾಗಬಹುದು, ಸರ್ವಜ್ಞ ಅವಸ್ಥೆಯನ್ನು ಪಡೆಯಬಹುದು. ಸರಿನಾ? ಉದಾಹರಣೆ ಸರಿ ಇದೆಯಲ್ಲ? ನಮಗೆ ಮುಖಗಳೆಷ್ಟು? ಒಂದೇ. ಯಾವುದದು? ಹೊರಗಿಂದ ಒಂದೇ. ಒಟ್ಟಿನಲ್ಲಿ ನೋಡಿ, ಜೀವ ಅಂತಂದ್ರೆ ಎರಡು ಬರ್ತದೆ. ಶರೀರವೂ ಬಂತು, ಆತ್ಮನೂ ಬಂತು.
ಇವುಗಳಿಗೆ ಭಗವಂತರು ಜೀವ ಅಂತ ಹೇಳಿ ಹೇಳಿದ್ದಾರೆ. ಶರೀರಕ್ಕೆ ಜೀವ ಅಲ್ಲ ಅನ್ನೋದನ್ನು ಭಗವಂತರು ಏನು ತಿಳಿಸ್ಕೊಟ್ಟಿಲ್ಲ. ಶರೀರ ಜೀವದ ಜೊತೆಯಲ್ಲಿದೆ ಅಂತಂದ್ರೆ ಪ್ರಾಣಧಾರಿಯಾಗಿರ್ತಕ್ಕಂತಹ ಜೀವಿಗಳಿಗೂ ಕೂಡ ಜೀವ ಅಂತಂದ್ರು. ಈ ಪ್ರಾಣಗಳು ಒಳ ಪ್ರಾಣಗಳಲ್ಲ, ಇವೆಲ್ಲ ಹೊರ ಪ್ರಾಣಗಳು. 5 ಇಂದ್ರಿಯಗಳು, ಮನೋಬಲ, ವಚನಬಲ, ಕಾಯಬಲ, ಶ್ವಾಸೋಚ್ಛ್ವಾಸ, ಆಯು, ಇವೆಲ್ಲ ಯಾವ ಪ್ರಾಣಗಳು? ಇವು ಹೊರ ಪ್ರಾಣಗಳು, ಶರೀರಕ್ಕೆ ಇರುವಂತಹ ಪ್ರಾಣಗಳು. ಈ ಪ್ರಾಣಗಳಾದರೂ ಹುಟ್ಟಬೇಕು ಅಂತಂದ್ರೆ ಇದಕ್ಕೆ ಜೀವವೇ ಕಾರಣ. ಜೀವ ತನ್ನ ಭಾವಗಳಿಂದ, ತನ್ನ ಪರಿಣಾಮಗಳಿಂದ ರಾಗದ್ವೇಷಗಳನ್ನು ಹೊಂದುವ ಕಾರಣದಿಂದ ಕರ್ಮಗಳು ಕಟ್ತವೆ. ಆ ಕರ್ಮಗಳು 8 ಪ್ರಕಾರವಾಗಿರ್ತವೆ. ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ ಮತ್ತು ಅಂತರ 8 ಪ್ರಕಾರವಾಗಿ ಇರ್ತವೆ. ನಾವು ಪ್ರತಿ ಸಮಯದಲ್ಲೂ ಕಟ್ಟಿಕೊಳ್ಳುವಂತಹ ಕರ್ಮಗಳ ಸಂಖ್ಯೆ ಎಷ್ಟು ಅಂತಂದ್ರೆ 7. ಒಂದು ಕರ್ಮನ್ನ ನಾವು ಬದುಕಿನಲ್ಲಿ ಒಂದೇ ಸಲ ಕಟ್ಕೊಳ್ತೇವೆ, 8ನೇದದು. ಅದ್ಯಾವುದು? ಆಯು ಕರ್ಮ. ಬದುಕಿನಲ್ಲಿ ಒಂದೇ ಸಲ ಕಟ್ತದೆ. ಒಂದೇ ಸಲ ಕಟ್ತದೆ ಅದು. 8 ಚಾನ್ಸ್ ಸಿಕ್ಕರೂ ಅದು ಒಂದೇ ಸಲ ಕಟ್ಟೋದು. ಈ ಥರ ನಾವು ನಿರಂತರವಾಗಿ ಕಟ್ಟಿಕೊಳ್ತಕ್ಕಂಥ ಕರ್ಮಗಳು ಎಷ್ಟು? 7. ಅದರೊಳಗೆ ನಾಮಕರ್ಮ ಇದೆಯೋ ಅಥವಾ ಇಲ್ಲ? ಇದೆ. ನಾಮಕರ್ಮ ಇದೆ. ಆ ನಾಮಕರ್ಮ ಕಟ್ಟಿದೆ ಅಂತಂದ್ರೆ ಶರೀರ ಸಿಕ್ಕೇ ಸಿಗ್ತದೆ, ಗ್ಯಾರಂಟಿ. ಈ ಸಂಸಾರದಲ್ಲಿ ಹುಟ್ಟು ಸಾವುಗಳನ್ನು ಅನುಭವಿಸುವಂಥ ಅನಂತ ಜೀವರಾಶಿಗಳಲ್ಲಿ ಯಾವುದೊಂದೂ ಕೂಡ ಜೀವ ನಾಮಕರ್ಮವನ್ನು ಕಟ್ಟಿಕೊಳ್ತಾ ಇಲ್ಲ ಅನ್ನುವಂಥ ಜೀವ ಇಲ್ಲವೇ ಇಲ್ಲ. 4 ಗತಿಗಳಲ್ಲಿ ಇರ್ತಕ್ಕಂತಹ ಎಲ್ಲ ಜೀವಗಳು ಪ್ರತಿ ಸಮಯ 7 ಕರ್ಮಗಳನ್ನು ಕಟ್ಟಿಕೊಳ್ತವೆ. ಇನ್ನು ಬದುಕಿನಲ್ಲಿ ಒಂದು ಸಲ, ಅದು 8 ಚಾನ್ಸ್ ಇದ್ದಾಗ 8 ಚಾನ್ಸ್ಗಳಲ್ಲಿ ಒಂದು ಚಾನ್ಸ್ನಲ್ಲಿ ಒಂದು ಸಲ ಅಂತರ್ಮುಹೂರ್ತ ಕಾಲದವರೆಗೆ, ಕೇವಲ ಅದರಲ್ಲೂ ಕೂಡ ಅಂತರ್ಮುಹೂರ್ತ ಕಾಲದಲ್ಲಿ ಮುಂದಿನ ಆಯುಷ್ಯನ್ನ ಕಟ್ಟಿಕೊಂಡು ಬಿಡ್ತವೆ. ಆ ಕಾಲದಲ್ಲಿ ಆ ಜೀವಿಗೆ ಒಂದೇ ಕಟ್ತಾ ಇದೆಯಾ ಅಥವಾ 8 ಕಟ್ತಾ ಇವೆ ಅನ್ನುವಂಥ ಪ್ರಶ್ನೆ. ಎಷ್ಟು ಕಟ್ತಾ ಇವೆ ಅಂತ ಹೇಳ್ಬಹುದು. ಆಯು ಕರ್ಮಗಳನ್ನು ಕಟ್ಟಿಕೊಳ್ಳುವಾಗ ನಮಗೆ ಇತರ ಕರ್ಮಗಳು ಕಟ್ತಾವೆಯೋ ಅಥವಾ ಇಲ್ಲ, ಏನ್ ಅನ್ಬೇಕು? ಕಟ್ತಿರ್ತವೆ. 7 ಕರ್ಮಗಳಂತೂ ಕಟ್ಟುವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕ್ಷಣದಲ್ಲಿ, ಬದುಕಿನ ಯಾವುದೇ ಕ್ಷಣದಲ್ಲಿ ಸಾಧ್ಯವೇ ಇಲ್ಲ. ಅನಾದಿ ಕಾಲದಿಂದ ಕಟ್ತಾ ಇವೆ. ಅನಾದಿ ಕಾಲದವರೆಗೆ ಕಟ್ಟಲೇನೆ ಇರ್ತವೆ. ಒಂದು ವೇಳೆ ನಾವು ಸಂಸಾರದಲ್ಲಿ ಇದ್ದೇವೆ ಅಂತಂದ್ರೆ ಇವು ಕಟ್ಟವು. ಆಮೇಲೆ ನಾಮಕರ್ಮ ನೋಡಿ, ನಾಮಕರ್ಮ ಇದರ ವೈಶಿಷ್ಟ್ಯ ಏನು ಅಂತಂದ್ರೆ ನಿರಂತರವಾಗಿ ಕಟ್ಟುವಂತಹ ಈ ಕರ್ಮ ನಮಗೆ ಶರೀರವನ್ನ ಕೊಡಿಸ್ತದೆ. ಆಮೇಲೆ ನಮ್ಮ ಶರೀರದಲ್ಲಿ 5 ಇಂದ್ರಿಯಗಳು, ಆಮೇಲೆ ಮನೋಬಲ ಇದಕ್ಕೆ ಸಂಬಂಧಪಟ್ಟದ್ದು, ವಚನ ಬಲ ಇದಕ್ಕೇನೆ ಇದೇ ಕರ್ಮಕ್ಕೆ ಸಂಬಂಧಪಟ್ಟದ್ದು, ಕಾಯಬಲ, ಕಾಯ ಅಂದ್ರೆ ಶರೀರ, ಇದಕ್ಕೆ ಸಂಬಂಧಪಟ್ಟದ್ದು, ಶ್ವಾಸೋಚ್ಛ್ವಾಸ, ಶರೀರ ಇದ್ರೆ ಶ್ವಾಸೋಚ್ಛ್ವಾಸ, ಶರೀರ ಇಲ್ಲ ಅಂತಂದ್ರೆ ಎಲ್ಲಿ ಶ್ವಾಸೋಚ್ಛ್ವಾಸ. ನಾಮಕರ್ಮಕ್ಕೇನೆ ಸಂಬಂಧಪಟ್ಟದ್ದು ಇದು ಕೂಡ. ಆಮೇಲೆ ಆಯು, ಇದು ಬೇರೆಯಾಗಿರ್ತಕ್ಕಂತಹ ಪ್ರಾಣ. ಈ ಆಯು ಕರ್ಮ ನಮಗೆ ಕಟ್ಟಿದ ನಂತರ ನಾವು ಶರೀರದಲ್ಲಿ ಇಂತಿಷ್ಟು ಕಾಲ ಬದುಕುತ್ತೇವೆ ಅನ್ನುವಂತಹ ಸಮಯ ನಿಶ್ಚಿತ ಆಗಿಬಿಡುತ್ತೆ. ಹೊಸ ಶರೀರ ಸಿಕ್ಕ ನಂತರ ಅದರಲ್ಲಿ ನಾವು ಎಷ್ಟು ಸಮಯ ಕಾಲ
ಜೀವಿಸ್ತೇವೆ, ಬದುಕ್ತೇವೆ. ನಮ್ಮ ಜೊತೆಯಲ್ಲಿ, ನಮ್ಮ ಆತ್ಮನ ಜೊತೆಯಲ್ಲಿ ಈ ಶರೀರ ಎಷ್ಟು ಸಮಯದವರೆಗೆ ಜೊತೆಯಲ್ಲಿರ್ತದೆ ಅನ್ನುವಂಥ ಯಾವ ಒಂದು ಕಾಲಿದೆ, ಆ ಕಾಲವನ್ನು ಸುನಿಶ್ಚಿತಗೊಳಿಸುವಂತಹ ಕರ್ಮ ಯಾವುದು? ಆಯುಕರ್ಮ. ಈ ಆಯುಕರ್ಮ ಜೀವನದಲ್ಲಿ ಒಂದೇ ಸಲ ಕಟ್ಟುವಂತಹ ಕರ್ಮ. ಇನ್ನು ಉಳಿದ ಕರ್ಮಗಳೆಲ್ಲ ನಿರಂತರವಾಗಿ ಕಟ್ತಿರ್ತವೆ. ನಿರಂತರವಾಗಿ. ಆಯುಕರ್ಮ ಬೇರೆ, ಗತಿ ಕರ್ಮ ಬೇರೆ. ಎಷ್ಟೋ ಜನಗಳಿಗೆ ಇದನ್ನು ತಿಳಿದುಕೊಳ್ಳುವುದರಲ್ಲಿ ತಪ್ಪಾಗಿ ಬಿಡ್ತದೆ. ಗತಿ ಕಟ್ಟಿತು ಅಂತಂದ್ರೆ ಆಯುಷ್ಯ ಕಟ್ಟಿತು ಅಂತ ತಿಳ್ಕೊಂಡು ಬಿಡ್ತಾರೆ. ತಿಳ್ಕೊತಾರಲ್ಲ, ಮುಂದಿನ ಗತಿ ಕಟ್ಟಿತು ಅಂತಂದ್ರೆ ಏನು? ಆಯುಕರ್ಮ ಕಟ್ಟಿತು ಅಂತ. ಆಯುಕರ್ಮ ಅಲ್ಲ, ಗತಿ ಕರ್ಮ ನಾಮಕರ್ಮ. ಆಯುಕರ್ಮ ಅದು ಸ್ವತಂತ್ರವಾಗಿರ್ತಕ್ಕಂತಹ ಕರ್ಮ, ಬದುಕಿನಲ್ಲಿ ಒಂದೇ ಸಲ ಕಟ್ಟುವಂತಹ ಕರ್ಮ. ಆದರೆ ಗತಿ ಕರ್ಮ ಒಂದೇ ಸಲ ಕಟ್ತದೆ ಏನು? ಇದು ನಿರಂತರವಾಗಿ ಕಟ್ತದೆ. ಗತಿ ಕರ್ಮ ನಿರಂತರವಾಗಿ ಕಟ್ತದೆ. ನೀವು ಈ ಸಮಯದಲ್ಲೂ ಕೂಡ ಯಾವುದೇ ಒಂದು ಗತಿಯನ್ನು ಕಟ್ಟಿಕೊಳ್ಳುತ್ತಲೇನೇ ಇದ್ದೀರಾ. ಯಾವ್ದು ಕಟ್ತಾ ಇದೀರಿ ಹೇಳ್ತೀರಿ? ಏನು ಅನುಭವಕ್ಕೆ ಬರ್ತಾ ಇದೆ? ಇಲ್ಲ. ನಾವು ಯಾವುದೇ ಕಾರ್ಯದಲ್ಲಿ ಮಗ್ನರಿದ್ದೇವೆ, ಈಗಿರತಕ್ಕಂಥ ವಿಷಯಗಳನ್ನು ಕೇಳುವುದರಲ್ಲಿ ಮಗ್ನರಾಗಿದ್ದೇವೆ. ಆದರೂ ಕೂಡ ಯಾವುದೇ ಒಂದು ಗತಿ ಕರ್ಮ ಕಟ್ತಾ ಇದೆ ಅನ್ನೋದು ಕೂಡ ಇದೆ. ಯಾಕೆಂದ್ರೆ ನಿರಂತರ ಇದೆಯಲ್ಲ, ನಿರಂತರವಾಗಿ ಕಟ್ಟುವಂಥ ಕರ್ಮ ಇದೆಯಲ್ಲ, ಅದಕ್ಕಾಗಿ ಆ ಗತಿ ಕರ್ಮ ಕಟ್ತಾ ಇದೆ. ಗತಿಗಳೆಷ್ಟು? 4. ಗತಿ ಕರ್ಮ 4 ಪ್ರಕಾರದ್ದು: ನರಗತಿ ಕರ್ಮ, ದೇವಗತಿ ಕರ್ಮ, ತ್ರಿರಂಶಿ ಗತಿ ಕರ್ಮ, ಮನುಷ್ಯ ಗತಿ ಕರ್ಮ. ಇಲ್ಲಿ ಕೂತ್ಕೊಂಡಾಗ ನಮಗೆ ಯಾವ ಗತಿ ನಾಮಕರ್ಮ ಕಟ್ತಾ ಇದೆ ಅನುಮಾನದಿಂದ ಹೇಳ್ಬೋದು. ಅಂತ ಏನು ದೊಡ್ಡ ಪ್ರಶ್ನೆ ಅಲ್ಲ. ದೇವಗತಿ ದೇವಗತಿ ಕಟ್ತಾ ಇದೆ. ಯಾಕೆ ಕಟ್ತಾ ಇದೆ? ಇಲ್ಲಿ ಕುಳಿತುಕೊಂಡು ನಾವು ಯಾವುದೇ ಪ್ರಕಾರದ ಪಾಪಗಳನ್ನ ಮಾಡ್ತಾ ಇಲ್ಲ. ಹಿಂಸೆ ಮಾಡೋದು, ಬೇರೆಯವರಿಗೆ ದುಃಖ ಕೊಡೋದು, ಮನಸ್ಸನ್ನ ಕೆಡ್ಕೊಂಡು ಮತ್ತೇನಾದ್ರೂ ಮಾಡ್ತಾ ಇರೋದು, ಇಂಥ ಕೆಲಸಗಳೆಲ್ಲ ಮನೆಯಲ್ಲಿ ಆಗ್ತವೆ, ಸಂಸಾರದಲ್ಲಿ ಇರುವಾಗ ಆಗ್ತವೆ. ಆ ಸಂಸಾರದ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಇಲ್ಲಿ ಬರ್ತೇವೆ ಅಂತಂದ್ರೆ ನಿರಂತರವಾಗಿ ದೇವಗತಿ ನಾಮಕರ್ಮ ಕಟ್ತಿರ್ತದೆ. ಆಮೇಲೆ ಜೀವನದಲ್ಲಿ ಯಾವುದೇ ಒಂದು ಕ್ಷಣ ಕಟ್ಟುವ, ಯಾವುದೇ ಒಂದು ಕ್ಷಣದಲ್ಲಿ ಕಟ್ಟುವಂಥ ಆಯುಕರ್ಮ, ಆ ಕಾಲ ಈಗ ಬಂತು ಅಂತಂದ್ರೆ ಕೇಳುವಾಗಲೇ ಅದು ಕೂಡ ಬಂತು. ಇದೇ ಪಂಡಾಲದಲ್ಲಿ ಆಯುಕರ್ಮದ ಕಟ್ಟುವಂತಹ ಕಾಲವು ಕೂಡ ಒದಗಿ ಬಂತು. ಯಾಕೆ? 2 ಭಾಗ ಕಳೆದಿತ್ತು, 3ನೇ ಭಾಗ ಸ್ಟಾರ್ಟ್ ಆಗಿತ್ತು. ಯಾವುದೋ ಒಂದು 8 ಚಾನ್ಸದಲ್ಲಿ ಒಂದು ಚಾನ್ಸ್ ಇಲ್ಲಿಯೇ ಒದಗಿ ಬಂತು. ಆವಾಗ ಯಾವ ಆಯುಕರ್ಮ ಕಟ್ತದೆ ಅನ್ಬೇಕು? ದೇವಾಯು. ನಮಗೆ ದೇವಾಯು ಕಟ್ಟಿದ ನಂತರ ದೇವ ಗತಿಗೇನೆ ಹೋಗ್ತೇವೆ ಅಂತಕ್ಕಂಥದ್ದು ನಿಶ್ಚಿತ ಆಯ್ತು. ಅಲ್ಲಿ ತನಕ ನಿಶ್ಚಿತ ಇರಲ್ಲ. ಯಾವ ಆಯು ಕರ್ಮವನ್ನು ಕಟ್ಟಿಕೊಳ್ತಿರಲ್ಲ, ಆ ಆಯು ಕರ್ಮ ಕಟ್ಟಿದ ನಂತರ ಯಾವ್ದು ಕಟ್ಟಿದೆಯೋ ಅದೇ ಗತಿಗೆ ಹೋಗ್ಬೇಕು. ದೇವಾಯುವನ್ನು ಕಟ್ಟಿಕೊಂಡಿದ್ದೇವೆ ಅಂತಂದ್ರೆ ಇನ್ನು ನೀವು ಯಾವ ಗತಿಗೂ ಹೋಗಲ್ಲ ಅನ್ನುವಂಥದ್ದು ನಿಶ್ಚಿತ ಆಯಿತು. ಇನ್ನು ಕಟ್ಟಿಕೊಳ್ಳುವಾಗ 4 ಕಟ್ಟಿಕೊಳ್ಳಬಹುದು. ಆದರೆ ನಿಶ್ಚಿತ ಆದದ್ದು ಯಾವುದು? ದೇವಾಯು ಕಟ್ಟಿರುವುದರಿಂದ ದೇವ ಗತಿಗೇನೆ ಹೋಗ್ತೇವೆ ಅನ್ನುವಂಥದ್ದು ನಿಶ್ಚಿತ ಆಗಿದೆಯಲ್ಲ. ಇದನ್ನ ಯಾರೂ ಚೇಂಜ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದನ್ನ ಯಾರೂ ಬದಲಾಯಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಎಂಥ ಉಚ್ಚವಾದ ತಪಸ್ಸನ್ನು ಆಚರಿಸಿದ್ರು, ಎಂಥ ಉಚ್ಚ ಕೋಟಿಯ
ಪವಿತ್ರ ಭಾವಗಳಿಂದ ನಾವು ಎಂಥ ಪುರುಷಾರ್ಥವನ್ನು ಮಾಡಿದರೂ ಇದನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಶಕ್ಯ ಇಲ್ಲ. ಆಯುಕರ್ಮ ಒಂದೇ ಸಲ ಕಟ್ತದೆ. ಆಮೇಲೆ ಗತಿ ನಾಮಕರ್ಮಗಳನ್ನು ನಾವು ಕಟ್ಕೊಳ್ತಾನೆ ಇರ್ತೇವೆ ಕಾಯಂ. ಅದೆಲ್ಲ ಏನಾಗ್ತದೆ ಅಂತ ಕೇಳ್ಬಹುದು ನೀವು. ಅದು 4 ಒಳಗಡೆ ಇರ್ತದೆಯೋ ಅಥವಾ ಅದು ಏನಾದರೂ ಚೇಂಜ್ ಆಗ್ತದೆಯೋ ಏನು? ಅದಕ್ಕೂ ಜಿನ್ ಭಗವಂತರು ಹೇಳ್ತಾರೆ, ಕೊನೆಯಲ್ಲಿ ಈ ಶರೀರವನ್ನು ಬಿಟ್ಟು ಪರಗತಿಗೆ ಹೋಗೋಕ್ಕಿಂತ ಮುಂಚಿತವಾಗಿಯೇ ಎಷ್ಟು ಈ ಗತಿ ನಾಮಕರ್ಮಗಳು ಕಟ್ಟಿವೆಯೋ ಅವೆಲ್ಲ ನಾವು ಯಾವ ಆಯುಕರ್ಮವನ್ನು ಕಟ್ಟಿಕೊಂಡಿದ್ದೇವೆ ಆ ಆಯುಕರ್ಮದ ತಕ್ಕಂತೆ ಆ ಯಾವ ಒಂದು ಗತಿ ಇದೆ ಆ ಗತಿಯಲ್ಲಿ ಇವೆಲ್ಲ ಸಂಕ್ರಮಿತವಾಗಿ ಬಿಡ್ತವೆ, ಚೇಂಜ್ ಆಗ್ತವೆ. ಸಂಕ್ರಮಣ ಅಂತಂದ್ರೆ ಚೇಂಜ್ ಆಗೋದು. ಈಗ ದೇವಾಯುವನ್ನ ಕಟ್ಟಿಕೊಂಡಿದ್ದೇವೆ ಅಂತಂದ್ರೆ ಅದು ದೇವಗತಿನೂ ಆಯ್ತಲ್ಲ. ದೇವಗತಿ ಇದು ನಾಮಕರ್ಮ, ದೇವಾಯು ಆಯುಕರ್ಮ. ಇನ್ನು ಜೀವನ ಇಡೀ ನಾವು 4 ಕಟ್ಕೊಂಡಿದ್ದೇವೆ, 4 ಗತಿ ನಾಮಕರ್ಮವನ್ನು ಕಟ್ಕೊಂಡಿದ್ದೇವೆ. ಕೊನೆಯಲ್ಲಿ ಏನಾಗ್ತದೆ? ಯಾವ ಆಯು ಇದೆಯಲ್ಲ ಅದಂತೂ ಚೇಂಜ್ ಆಗೋಲ್ಲ. ಗತಿ ಚೇಂಜ್ ಆಗಬಹುದಲ್ಲ? ಆಗಬಹುದು. ಯಾವ ಗತಿ ರೂಪದಲ್ಲಿ ಕನ್ವರ್ಟ್ ಆಗ್ತವೆ ಎಲ್ಲ? ದೇವಗತಿ ನಾಮಕರ್ಮದಲ್ಲಿ ಉಳಿದ 3 ನಾಮಕರ್ಮಗಳು ಚೇಂಜ್ ಆಗ್ತವೆ, ಒಂದೇ ಉಳಿತದೆ. ಆಮೇಲೆ ಈ ತರ ಆಗ್ತದೆ. ಇನ್ನು ದೇವಗತಿಯಲ್ಲಿ ಹೋಗಿ ಜೀವ ಹುಟ್ಟಿತು, ದೇವಗತಿಗೇನೆ ಹೋಯಿತು. ಯಾಕೆ ಹೋಯಿತು? ಆಯುಕರ್ಮವನ್ನ ದೇವಾಯುವನ್ನು ಕಟ್ಟಿಕೊಳ್ಳುವುದರಿಂದ ದೇವಗತಿಗೇನೆ ಹೋಯಿತು. ನಾವು ಮನುಷ್ಯಾಯುವನ್ನು ಕಟ್ಟಿಕೊಂಡಿದ್ರೆ ಅವಾಗೇನಾಗ್ತಿತ್ತು? ಈ 4 ಪರಿಸ್ಥಿತಿ ಏನಾಗ್ತಿತ್ತು? ಮನುಷ್ಯ ಗತಿ ನಾಮಕರ್ಮದಲ್ಲಿ ಆ ಉಳಿದ ಎಲ್ಲ 3 ನಾಮಕರ್ಮಗಳು ಕನ್ವರ್ಟ್ ಆಗಿಬಿಡ್ತಿತ್ತು. ಈ ತರ ಆಗ್ತದೆ ಗತಿ ನಾಮಕರ್ಮ. ಅಂದ್ರೆ ನಾವು ಪ್ರತಿ ಕ್ಷಣ 7 ಕರ್ಮಗಳನ್ನು ಕಟ್ಟಿಕೊಳ್ತಿರ್ತೇವೆ. ಅದಕ್ಕಾಗಿ ಲಕ್ಷ್ಯದಲ್ಲಿಟ್ಕೊಳ್ಳಿ, ಸಂಸಾರದ ಕೆಲಸಗಳನ್ನೇ ಮಾಡ್ತಾ ಆಲಸಿಗಳಾಗಿ ಧರ್ಮದ ಅನುಷ್ಠಾನಗಳನ್ನೆಲ್ಲ ಉಪೇಕ್ಷೆ ಮಾಡಿ ಅವುಗಳನ್ನೆಲ್ಲ ಬದಿಗೊತ್ತಿ ಕೇವಲ ಇಂದ್ರಿಯ ಸುಖ ಯಾವುದು ಬೇಡ, ಸುಖದಲ್ಲಿರಬೇಕು, ನನಗೆ ಎಲ್ಲಿ ಮನಸ್ಸು ಹತ್ತದೆ ಅದೇ ಕೆಲಸ ಮಾಡಬೇಕು, ಇಂಥ ವಿಚಾರಗಳನ್ನು ಹೊಂದಿರತಕ್ಕಂತಹ ಜೀವಿಗಳು ಇವರು ಮನುಷ್ಯಗತಿಯನ್ನು ಹಾಳು ಮಾಡಿಕೊಳ್ತಾರೆ. ಮನುಷ್ಯಗತಿಯ ಈ ಬದುಕನ್ನ ಸದುಪಯೋಗ ಮಾಡಿಕೊಳ್ಳುವುದಿಲ್ಲ, ದುರುಪಯೋಗ ಮಾಡಿಕೊಳ್ತಾ ಹೋಗ್ತಾರೆ. ಹೀಗೆ ದುರುಪಯೋಗ ಮಾಡ್ತಾ ಕೊನೆಯಲ್ಲಿ ಅದರೊಳಗೇನಿದಾರಲ್ಲ, ಬಸ್ತಿಗೆ ಬರೋದು ಯಾವಾಗ? ಮಹಾವೀರ ಜಯಂತಿ ಮತ್ತು ಮಹಾವೀರ ನಿರ್ವಾಣ. ಇಂಥ ಆಲಸಿ ಜೀವಿಗಳು, ಮನುಷ್ಯರೇ ಆಗಿರಲಿ, ತಿರ್ಯಂಚ ಪ್ರಾಣಿಗಳೇ ಆಗಿರಲಿ ಅಥವಾ ದೇವತೆಗಳೇ ಆಗಿರಲಿ, 4 ಗತಿಯ ಜೀವಿಗಳಿಗೆ ಈ ಉಪದೇಶ ಭಗವಂತರದ್ದಿದೆ. ಯಾವ ಜೀವಿಗಳು ಶುಭ ಕಾರ್ಯಗಳಲ್ಲಿ ಇಲ್ಲವೋ ಆ ಜೀವಿಗಳಿಗೆ ನಿರಂತರ ಅಶುಭ ಕರ್ಮಗಳೇ ಕಟ್ತಿರ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ ಯಾರ ನೆನಪಿಗೆ ಬರಬೇಕು ಅನ್ನೋದನ್ನು ಕೂಡ ಭಗವಂತರು ಹೇಳಿದ್ದಾರೆ. ಅದನ್ನು ನಾವು ಮಾಡೋಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಭಗವಂತರನ್ನು ಮರಿತು ಒಂದು 9 ಸಲ ಜಪ ಆದರೂ ಹಾಕಬೇಕಲ್ಲ, ಅದು ಬೇಡ. ಅದೆಲ್ಲ ಧರ್ಮ ಅಂದರೆ ನಿನ್ನ ವೈರಿ ಏನು? ಧರ್ಮ ಅಂದರೆ ನಿನ್ನ ಅಹಿತಕ್ಕೆ, ನಿನ್ನ ಬದುಕಿನ ದುಃಖದ ದಾರಿ ಏನು ಧರ್ಮ ಅಂತಂದ್ರೆ? ಯಾಕೆ ಅಷ್ಟು ಉಪೇಕ್ಷೆ ಧರ್ಮದ ವಿಷಯದಲ್ಲಿ?
ಈ ಉಪೇಕ್ಷಾ ಭಾವ ಎಂದೂ ಇರಬಾರದು. ಇದು ಅತಿ ಅಜ್ಞಾನವನ್ನ ಹೊಂದಿರತಕ್ಕಂತಹ ಮನುಷ್ಯರಲ್ಲಿ ಇರ್ತದೆ. ದೇವತೆಗಳಲ್ಲೂ ಇರಬಹುದು, ನಾಲ್ಕು ಗತಿಗಳಲ್ಲಿ ಇರಬಹುದು. ಯಾರು ಧರ್ಮವನ್ನ ಅತಿ ಉಪೇಕ್ಷೆ ಮಾಡ್ತಾರಲ್ಲ, ಅವರಿಗೆ ಕೇವಲ ಅಶುಭ ಕರ್ಮಗಳನ್ನು ಬಿಟ್ಟರೆ ಮತ್ತೆ ಯಾವ ಕಟ್ಟಂಗಿಲ್ಲ, ಕಟ್ಟುವುದೇ ಇಲ್ಲ. ಕೇವಲ ಅಶುಭ 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 ಅಂತಹ ಯಾವ ಕಾರ್ಯ, ಶುಭ ಕರ್ಮ ಕಟ್ಟಲಿಕ್ಕೆ ಅಂತಹ ಯಾವ ಕಾರ್ಯವನ್ನ ನೀವು 24 ಗಂಟೆಯಲ್ಲಿ ಮಾಡ್ತಿರ್ತೀರಿ? ಮಾಡೋಲ್ಲಲ್ಲ. ಎದ್ರಿ, ಭಗವಂತನ ನೆನಪು ಬರಲಿಲ್ಲ, ಏನ್ ನೆನಪು ಬಂತು? ಹೊಲ ಮನಿ ಇದೇ ನೆನಪಿಗೆ ಬಂತಲ್ಲ. ಸಂಸಾರದ ಕಾರ್ಯಗಳೇ ನೆನಪಿಗೆ ಬರ್ತದೆ. ನಿನ್ನೇನು ಮಾಡಿದ್ನಿ, ಇವತ್ತೇನು ಮಾಡಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಎಷ್ಟು ಸಮಯದಲ್ಲಿ ಅದನ್ನು ಮುಗಿಸ್ಬೇಕು, ಇದೇ ಚಿಂತನೆ, ಇದೇ ಚಿಂತನೆ, ಸಂಸಾರದೇ ಚಿಂತನೆ. ಇದರಲ್ಲಿ ನಿರಂತರವಾಗಿ 7 ಕರ್ಮಗಳೇನು ನಿರಂತರವಾಗಿ ಕಟ್ತಾ ಇವೆಯಲ್ಲ, ಅವು ಎಲ್ಲ ಅಶುಭ ರೂಪದಲ್ಲಿ ಕಟ್ತಾ ಇವೆ. ಪುಣ್ಯ ಕರ್ಮಗಳನ್ನ ಕಟ್ಟಿಕೊಳ್ಳಿಕ್ಕೆ ಆಸ್ಪದೆಯೇ ಇಲ್ಲ. ನಿರಂತರವಾಗಿ ಅಶುಭ ಕರ್ಮ ಕಟ್ಟಿತು. ಇನ್ನೇನು ಮಾಡೋರು? ಅದ್ರ ಫಲ ಸಿಕ್ಕಾಗ ಅಲ್ಲಿ ಹೋಗಿ ಅಳವರು. ಮತ್ತೇನು ಮಾಡೋರು? ನನಗೆ ಹಿಂಗೆ ಯಾಕಾಯ್ತು, ಈ ಥರ ಯಾಕೆ? ಭಗವಂತ ನಾನು ಒಬ್ಬನೇ, ಭಗವಂತಿಗೆ ದೋಷ ಕೊಡೋದು. ಭಗವಂತ ನಾನೇ ಇದ್ದೇನೆ, ಇದನ್ನೆಲ್ಲ ಹಿಂಗೆ ಕಷ್ಟ ಕೊಡಕ್ಕೆ ನಾ ಒಬ್ಬನೇ ಇದ್ದೇನೆ. ನಾನು ಭಗವಂತ ಹೇಳ್ತಾನೆ, ಮಾಡಿದ್ದನ್ನು ಮಾರಾಯ, ನೀನ ಮಾಡಿದಿ, ನೀನ ಒಂದು, ನಾನೇನು ಮಾಡಿಲ್ಲ. ನೀನು ಮಾಡಿದನ್ನ ನೀನು ಉಣ್ಣಬೇಕು. ಇಂಥ ಪರಿಸ್ಥಿತಿ ಅತಿ ಆಲಸಿಯಾಗಿರ್ತಕ್ಕಂಥ ಮನುಷ್ಯರಲ್ಲಿ ಇರ್ತದೆ. ನಾವು ಆಲಸಿಗಳು. ಆಲಸ್ಯತನವನ್ನು ಕಡಿಮೆ ಮಾಡಿಕೊಳ್ಬೇಕು. ಆಲಸ್ಯ ಕಡಿಮೆ ಮಾಡಿಕೊಳ್ಳಬೇಕು ಅಂತಂದ್ರೆ ಆಚಾರ್ಯರು ಸನ್ಮಾರ್ಗವನ್ನು ತೋರಿಸಿಕೊಡ್ತಾರೆ. ಯಾವ ಯಾವ ಸಾಧನಗಳ ಮುಖಾಂತರ ನಾವು ನಮ್ಮ ಆಲಸ್ಯವನ್ನು ಸಾಯಿಸಬಹುದು. ಆಲಸ್ಯ ಸಾಯಬೇಕು. ಮತ್ತು ಶುಭ ಕಾರ್ಯಗಳಲ್ಲಿ ತೊಡಗಿ ನಾವು ನಮ್ಮ ಆತ್ಮ ಜಾಗೃತಿಯನ್ನ ಬೆಳೆಸಿಕೊಳ್ಳಬೇಕು. ಧರ್ಮದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಳ್ಳಬೇಕು. ಅದು ಎಷ್ಟು ಬೆಳೆಸ್ಕೊಳ್ತೀರೋ ಒಳ್ಳೆಯದಿದೆ ನಿಮಗೆ. ಉತ್ತರ ಭಾರತದಲ್ಲಿ ನೋಡಿ, ಅಲ್ಲಿ ಶ್ರಾವಕರಿದ್ದಾರೆ, ಮುನಿಗಳಿದ್ದಾರೆ, ಧರ್ಮಿದೆ, ತೀರ್ಥಂಕರ್, ಇದೇ ಒಂದು ಶಾಸ್ತ್ರಗಳು ಇಂಥದ್ದೇ ಆಗಿರ್ತಕ್ಕಂತಹ ಬೋಧನೆ ಅಲ್ಲಿಯೂ ಕೂಡ ಇದೆಯಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಯಾರೂ ಮರಿಲ್ಲ, ಭಗವಂತನನ್ನು ಮರಿಲ್ಲ, ಪಂಚ ಪರಮೇಷ್ಠಿಗಳನ್ನು ಮರೆಯುವುದೇ ಇಲ್ಲ. ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿ, ಆಲಸಿಗಳಾಗಬೇಡಿ. ಏನು ಮಾಡಬೇಕು? ಎದ್ದ ತಕ್ಷಣ 9 ಸಲ ಆದರೂ ಜಪ ಹಾಕಿ. ಯಾವ ಮಂತ್ರ ಜಪ? ಅದರಲ್ಲಿ ನಮ್ಮ ಕುಲ ದೇವರು ಎಷ್ಟಿದ್ದಾರೆ? 2 ಇದ್ದಾರೆ. ಅರ್ಹಂತರು, ಸಿದ್ಧ. ಸಾಮಾನ್ಯ ಕಥನ 2. ಆದರೆ ಅರ್ಹಂತರು ಎಷ್ಟು ಜನ ಅಂತಂದ್ರೆ, ಭೂತ ಭಾವಿ ಭವಿಷ್ಯತ್ ಅಪೇಕ್ಷೆಯಿಂದ, ಭೂತ ಭವಿಷ್ಯತ್ ವರ್ತಮಾನದ ಅಪೇಕ್ಷೆಯಿಂದ ಅನಂತ ಅರ್ಹಂತ ಪರಮಿಷ್ಠಿಗಳಿದ್ದಾರೆ. ತ್ರಿಕಾಲ ಪರಮಿಷ್ಠಿಗಳನ್ನು ಗಮನಕ್ಕೆ ತಕ್ಕೊಂಡು ಅವರನ್ನ ವಿಚಾರ ಮಾಡಿದರೆ ಎಷ್ಟು ಜನ ಇದ್ದಾರೆ? ಅನಂತ ಜನ. ಅನಂತ ಅಂದ್ರೂ ಏನು ಅಡ್ಡಿಲ್ಲ. ಈ ಸಂಸಾರ ಹಿಂದೆಯೂ ಇತ್ತು, ಈಗೂ ಇದೆ, ಮುಂದೇನೋ ಅನಂತ ಕಾಲದವರೆಗೆ ಇರುವುದಿದೆ. ಈ ಸಂಸಾರದಲ್ಲಿಂದಲೇ ಎಷ್ಟು ಜೀವಿಗಳು ಹೊರಬಂದು ಮುಕ್ತಿಯನ್ನು ಇದ್ದಾವೆ. ಅವೆಲ್ಲ ಮುಕ್ತಿಯನ್ನು ಹಿಂದಿಲ್ಲ ನಾಳೆ ಪಡೀತಕ್ಕಂಥ ಶಕ್ತಿಯನ್ನು ಹೊಂದಿವೆ. ಅದಕ್ಕಾಗಿ ಪರಮೇಷ್ಠಿಗಳು ಅನಾದಿ ಅನಂತ ಕಾಲದವರೆಗೆ ಇರುವಂಥವರು. ಧರ್ಮ ಅನಾದಿ ಅನಂತ ಕಾಲದವರೆಗೆ ಇರುವಂಥದ್ದು. ಧರ್ಮ ಅಂದರೆ ರತ್ನತ್ರಯ. ಆ ಧರ್ಮದ ಉತ್ಪತ್ತಿಗೆ ಕಾರಣಗಳೆಷ್ಟು ಅಂತಂದರೆ ಷಟ್ಕ್ರಿಯೆಗಳು. ಶ್ರಾವಕರಿಗೆ ಷಟ್ಕ್ರಿಯೆಗಳಿವೆ, ಅದರಂತೆ ಮುನಿಗಳಿಗೂ ಕೂಡ ಇವೆ. ಮುನಿಗಳ ಷಟ್ಕ್ರಿಯೆಗಳು ಯಾಕೆ ಇವೆ ಅಂತಂದರೆ,
ವಾಪಸ್ ಹಿಂತಿರುಗಿ ಅವ್ರು ಹೋಗಬಾರ್ದು. ಎಲ್ಲಿಂದ ಬಂದಿದ್ದಾರೆ ಅಲ್ಲಿ ಹೋದ್ರು ಅಂತಂದ್ರೆ ಕಷ್ಟ. ಅದಕ್ಕಾಗಿ ನೀವು ಕೂಡ ಇದರಲ್ಲಿ ಸತತವಾಗಿ ನಿಮಗ್ನರಾಗಿ ಉಳಿಯಿರಿ ಅಂತ ಹೇಳಿಬಿಟ್ಟು ಅವರಿಗೂ ಕೂಡ ಷಟ್ಕರ್ಮಗಳನ್ನು ಹೇಳಿದರು. ಎಂಥ ಷಟ್ಕರ್ಮಗಳು? ನಿಮಗೆ ನೋಡಿ, ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ ಅನ್ನುವಂಥ ಈ ಷಟ್ಕರ್ಮಗಳಿದ್ರೆ ಇವು ಸುಲಭ. ನಿಮ್ಮ ಷಟ್ಕರ್ಮಗಳು ಬಹಳ ಸುಲಭ. ಮುನಿಗಳ ಷಟ್ಕ್ರಿಯೆಗಳು ಕೂಡ ಸುಲಭ, ನಿಮ್ಗಿಂತ ಸುಲಭ. ಆದರೆ ಅವುಗಳನ್ನು ಯಾಕೆ ಹೇಳಿದ್ದಾರೆ ಅಂತಂದರೆ, ಅವರ ರತ್ನತ್ರಯ ಧರ್ಮ ಬದುಕಿನಲ್ಲಿ ಜೀವಿತವಾಗಿದೆ, ಬಂದಿದೆ ಅಂತಂದರೆ ಅದೇನೋ ನಾಶವಾಗಿ ಹೋಗಬಾರದು, ಅದು ಸತತವಾಗಿ ಬದುಕಿನ ಪ್ರತಿ ಶ್ವಾಸದಲ್ಲೂ ಉಳಿದುಕೊಂಡಿರಬೇಕು ಅನ್ನುವಂಥ ಉದ್ದೇಶದಿಂದ ಅವರಿಗೂ ಷಟ್ಕರ್ಮಗಳನ್ನು ಬೋಧಿಸಿದ್ದಾರೆ. ಎಲ್ಲಿರಬೇಕು? ಷಟ್ಕರ್ಮಗಳಲ್ಲಿ ಇರಬೇಕು. ಯಾವ್ಯಾವು? ಸಾಮಾಯಿಕ ಮೊದಲನೇ ಸ್ಥಾನ. ನಿಮಗೆ ಮೊದಲನೇ ಸ್ಥಾನ ಯಾವುದಿದೆ ನೋಡಿ? ನಿಮ್ಗೆ ಯಾಕೆ ಸಾಮಾಯಿಕ ಅಂತ ಹೇಳಲಿಲ್ಲ? ಎಲ್ಲಿ ಸಾಮಾಯಿಕರಿ? ನಮ್ಗೆ ದೇವ ಪೂಜೆನ ಮಾಡೋದಾಗ್ಬಾರ್ದು, ಭಗವಂತರು ಯಾರು ಅನ್ನೋದು ಅದೇ ತಿಳಿದು ಬಂದಿಲ್ಲ, ಅವ್ರ ಮಹತ್ವ ತಿಳಿದಿಲ್ಲ, ಅವ್ರು ಏನು ಅನ್ನೋದು